ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 1.5 ವರ್ಷ ಆಯಿತು. ಇನ್ನು ಸರ್ಕಾರದ ಅವಧಿ ಕೇವಲ 3 ವರ್ಷ ಮಾತ್ರ ಬಾಕಿ. ಕೊನೆ 6 ತಿಂಗಳು ಔಟ್ ಗೋಯಿಂಗ್ ಸರ್ಕಾರ. ರಾಜ್ಯದ ಜನ ಚರ್ಚೆ ಮಾಡ್ತಿದ್ರೆ ಇದು ಇನ್ಕಮಿಂಗ್ ಅಲ್ಲ, ಇನ್ಕಮಿಂಗ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಮತ್ತು ಔಟ್ ಗೋಯಿಂಗ್ ಕಾಂಗ್ರೆಸ್ ಸರ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಕೇಳಕ್ಕೆ ಇಚ್ಛೆಪಡ್ತೀನಿ. ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲು ಹೊಡಿಸ್ತಾ ಇದ್ದೀರಿ. ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದರೆ ನೀವು. ವಾಲ್ಮೀಕಿ ನಿಗಮ, ಮಹರ್ಷಿ ವಾಲ್ಮೀಕಿಗೆ ಅವಮಾನ ಮಾಡಿದ್ರಿ. 187 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು. ಇವತ್ತು ಈ ನಾಗೇಂದ್ರ ಮತ್ತು ದದ್ದಲ್ ಮೇಲೆ FIR ಹಾಕಿಲ್ಲ. ಯಾರೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಸಣ್ಣ ಪುಟ್ಟ ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸಿರಿ. ನಾಚಿಕೆ ಆಗಲ್ಲ ನಿಮಗೆ? ಮೂಡಾದಲ್ಲಿ 14 ಸೈಟ್. ಕೆಲವರು ಹೇಳ್ತಾರೆ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸಹಿಸೋಕ್ಕಾಗಲ್ಲ BJPಯವರು. ಎಲ್ಲ ಒಂದು ಕಡೆ ಕೇಂದ್ರದ ನಾಯಕರು ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾರವರು ಈ ಸರ್ಕಾರ ಅಸ್ಥಿರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು ಈ ಸರ್ಕಾರವನ್ನು ಅಸ್ಥಿರ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿಲ್ಲ. ಸ್ವಯಂಕೃತ ಅಪರಾಧದಿಂದ ಸರ್ಕಾರ 100% ಪತನ ಆಗುತ್ತೆ. ಸಿದ್ದರಾಮಯ್ಯನವರಿಗೆ ಬಾಹ್ಯ ಬೆಂಬಲ ಕೊಡ್ತಾ ಇದ್ದಾರೆ. ಒಳಗಡೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎಲ್ಲರೂ ರೇಸ್ನಲ್ಲಿ ಓಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅನೇಕ ಸಚಿವರು, ಗಾಣಿಗ ರವಿ ಅವರು 100 ಕೋಟಿ ಆಫರ್ ಮಾಡಿದ್ದಾರೆ BJPಯವರು ಅಂತ ಹೇಳ್ತಾರೆ. ನಾಚಿಕೆ ಆಗಬೇಕಲ್ವ? ಲೋಕಸಭೆ ಚುನಾವಣೆ ಪೂರ್ವದಲ್ಲಿ 50 ಕೋಟಿ ಆಫರ್ ಅಂದ್ರಿ, ಈಗ ಹೇಳ್ತೀರಿ 100 ಕೋಟಿ ಆಫರ್. ಅರೆ 100 ಕೋಟಿ ಏನು ಹುಡುಗಾಟಿಕನ? ಎಷ್ಟು ಸಾವಿರ ಕೋಟಿ? ಯಾಕಂದರೆ ಭ್ರಷ್ಟಾಚಾರ ಮಾಡಿ ನಿಮಗೆ ಅಭ್ಯಾಸ ಇದೆ. ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಈ ಸರ್ಕಾರ ಮೇಲೆ ಬಂದಂಥ ಹಗರಣಗಳು ಮತ್ತು ಅಭಿವೃದ್ಧಿ ವಿರೋಧಿ ಸರ್ಕಾರ. ಗುಂಡಿ ಮುಚ್ಚಿಲ್ಲ, ರೈತನಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ, ಅಡಿಕೆ ಬಿದ್ದವೆ, ತೆಂಗಿನ ಮರಗಳು ಬಿದ್ದವೆ, ಬೆಳೆ ನಾಶ ಆಗಿದೆ, ಪರಿಹಾರ ಕೊಟ್ಟಿಲ್ಲ, ಮನೆಗಳಿಗೆ ಪರಿಹಾರ ಕೊಟ್ಟಿಲ್ಲ. ಜನ ಶಾಪ ಆಗ್ತದ್ರೆ. ಮತ್ತು ಭ್ರಷ್ಟಾಚಾರ. ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪನ ನೇತೃತ್ವದಲ್ಲಿ ಈ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿದೆ. ರಾಜ್ಯದ ಜನರ ಮನೆ ಬಾಗಿಲಿಗೆ ಭ್ರಷ್ಟಾಚಾರ ಇವತ್ತು ತಲುಪಿದೆ. ಎಲ್ಲ ಒಂದು ಕಡೆ ಈ ಕಾಂಗ್ರೆಸ್ ವಿರುದ್ಧ ಜನ ಮಾತಾಡ್ತಾರೆ. ವಿಷಯಾಂತರ ಮಾಡೋಕ್ಕೋಸ್ಕರ, ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಹಿಂದೆ ಕಾಂಗ್ರೆಸ್ಸಿನ ವರಿಷ್ಠರು ಗಾಣಿಗ ರವಿಯವರಿಗೆ ಸೂಚನೆ ಕೊಡ್ತಾರೆ. ಅಂದರೆ ವಿಷಯಾಂತರ ಆಗಬೇಕಲ್ಲ, ವಿಷಯಾಂತರ ಮಾಡೋಕ್ಕೋಸ್ಕರ 100 ಕೋಟಿ ಆಫರ್ ಕೊಡಿದ್ದಾರೆ. ಕೆಲವು ಸಚಿವರು ಮಾತಾಡ್ತಾರೆ, ರಾಜಭವನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ನೋಡಿ, ಯಾವುದೇ ರಾಜಭವನ ದುರ್ಬಳಕೆ ಮಾಡಿಕೊಂಡಿಲ್ಲ. ನಾವು ಸರ್ಕಾರ ಪತನ ಆಗಲ್ಲ, ತನ್ನಿಂದ ತಾನೇ ಪತನ ಆಗುತ್ತೆ. ನಾನು ಗಾಣಿಗ ರವಿಯವರಿಗೆ, ಸಚಿವರುಗಳಿಗೆ, ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಯಾವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು ನಿಮಗೆ ಕರೆ ಮಾಡಿದ್ರು, ಸಮಯ ಮತ್ತು ಎಷ್ಟು ಗಂಟೆ ತಿಳಿಸ್ಬೇಕಲ್ವ? ಅಥವಾ ನಿಮ್ಮ ಹತ್ರ ಆಡಿಯೋ ಬಿಡುಗಡೆ ಮಾಡಿರಿ, ದಾಖಲೆ ಬಿಡುಗಡೆ ಮಾಡಿರಿ. ನಾನು ಈಗಲೂ ಕೇಳ್ತೀನಿ, ನಿನ್ನೇನು ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದ್ದೆ. ವಿಷಯಾಂತರ ಮಾಡೋಕ್ಕೋಸ್ಕರ ಈ ರಾಜ್ಯದ ಜನರಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಗೊತ್ತಾದ ಮೇಲೆ ಪಾದಯಾತ್ರೆ ಹೋರಾಟಗಳಿಗೆ ಸರ್ಕಾರ ಬೆಚ್ಚಿ ಬಿದ್ದಿದೆ. ಅದಕ್ಕೋಸ್ಕರ ರಾಷ್ಟ್ರೀಯ ನಾಯಕರು ಸುಪಾರಿ ಕೊಟ್ಟಿದ್ದಾರೆ. ಯಾರಿಗೆ ಸುಪಾರಿ ಕೊಡಿದರೆ? ಗಾಣಿಗ ರವಿಗೆ ಸುಪಾರಿ ಕೊಡಿದರೆ. ನೀನು ಇದನ್ನು ಡೈವರ್ಟ್ ಮಾಡು. ನಾವು ಹೇಳ್ತಿದ್ದೀವಿ, 100 ಕೋಟಿ ಆಫರ್ ಕೊಟ್ಟದ್ದು ಯಾರು? ಸಮಯ, ದಿನಾಂಕ ದಾಖಲೆ ಬಿಡುಗಡೆ ಮಾಡಿ. ಮತ್ತು ನಿಮ್ಮ ಹತ್ರ ಗೃಹ ಇಲಾಖೆ ಇದೆ, ದೂರು ಕೊಡ್ರಿ, ಅಂಥವ್ರು ಬಂಧಿಸ್ಲಿ. ಅಥವಾ ED, IT ತನಿಖಾ ಸಂಸ್ಥೆಗಳಿಗೆ ದೂರು ಕೊಡ್ಬೋದಲ್ಲ? ಯಾಕೆ ದೂರು ಕೊಡ್ತಲ್ಲ? ಏನು ನಾಟಕ ಮಾಡ್ತೀರಾ? ಇಂದು 50 ಕೋಟಿ ಅಂತ ಹೇಳಿದ್ರಿ, ಈ 100 ಕೋಟಿ ಹೇಳ್ತೀರಿ, ಇನ್ನೊಂದು ಸ್ವಲ್ಪ ಹೋದರೆ 1000 ಕೋಟಿ ಅಂತ ಹೇಳ್ತೀರಿ. ಅರೆ, ನಿಮ್ಮ ಯೋಗ್ಯತೆಗೆ ಅಭಿವೃದ್ಧಿ ಮಾಡಿಲ್ಲ ಸರ್ಕಾರ. ಇವತ್ತು ಜನ ಬೈತಾದ್ರೆ, ಶಾಪ ಆಗ್ತಾರೆ, ಆದಿಲ್ ಬೀದಿಲಿ. ಅದಕ್ಕೋಸ್ಕರ ಇಂಥ ನಾಟಕ ಮಾಡ್ತೀರಾ? ನಿಮ್ಮ ನಾಟಕ ಬಿಟ್ಟು ಅಭಿವೃದ್ಧಿ ಮಾಡಿರಿ, ಜನರ ಮುಂದೆ ಒಳ್ಳೆ ಕೆಲಸ ಮಾಡಿರಿ ಅಂತೇಳಿ ಈ ಸರ್ಕಾರಕ್ಕೆ ನಾನು ಸವಾಲು ಹಾಕ್ತೀನಿ. ನಿಮಗೆ ತಾಕತ್ತಿದ್ರೆ 100 ಕೋಟಿ ED, ITಗೆ ದೂರು ಕೊಡ್ರಿ, ಗೃಹ ಇಲಾಖೆ ಬಂಧಿಸ್ರಿ.
ಯಾಕೆ ನಾಟಕ ಮಾಡ್ತೀರಿ? ಆವಿದೆ ಅಂತೇಳಿ ಅರಿವ್ಯಾವ್ ತೋರಿಸ್ತೀರಾ? ಈ ಸರ್ಕಾರ ಎಲ್ಲ ರೀತಿ ಸುಳ್ಳು ಹೇಳ್ತದೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಸುಪಾರಿ ಕೊಡಿದ್ರೆ ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.